ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯರೇ, ಇದುವರೆಗೂ ನೀವು ನೋಡಿದ ಲೋಪಸಂಧಿ ಅಥವಾ ಆಗಮ ಸಂಧಿಗಳಲ್ಲಿ ಸ್ವರದ ಎದುರು ಸ್ವರವು ಪರವಾದರೆ ನಡೆಯುವ ಸಂಧಿ ಕಾರ್ಯದ ಬಗೆಗೆ ತಿಳಿದುಕೊಳ್ಳಲಾಯಿತು. ಈಗ ಸ್ವರದ ಎದುರು ವ್ಯಂಜನ ಪರವಾದರೆ ಅಥವಾ ವ್ಯಂಜನದ ಎದುರು ವ್ಯಂಜನವು ಪರವಾದರೆ ನಡೆಯುವ ಸಂಧಿ ಕಾರ್ಯಗಳ ಬಗೆಗೆ ತಿಳಿದುಕೊಳ್ಳೋಣ. ಬಿಳಿ ಕುಡಿಸು ಕನ್ನಡಿ ಅಂದರೆ ಬಿಳಿಗನ್ನಡಿ. ಈ ಉದಾಹರಣೆಯಲ್ಲಿ ಉತ್ತರ ಪದದಲ್ಲಿರುವ ಕ ವ್ಯಂಜನವು ಸಂಪೂರ್ಣವಾಗಿ ಇಲ್ಲವಾಗಿರುವುದನ್ನು ಗಮನಿಸಿ. ಅದೇ ಪ್ರಕಾರವಾಗಿ ಗ ಎಂಬ ವ್ಯಂಜನವು ಹೊಸದಾಗಿ ಬಂದು ಸೇರಿರುವುದನ್ನು ಗಮನಿಸಿರಿ. ಹೀಗೆ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವ ಸಂಧಿ ಕ್ರಿಯೆಯು ಆದೇಶ ಸಂಧಿಗಳಲ್ಲಿ ನಡೆಯುತ್ತದೆ. ಕನ್ನಡ ಸಂಧಿಗಳಲ್ಲಿ ಆದೇಶ ಸಂಧಿಯಾಗುವಾಗ ಉತ್ತರ ಪದದಲ್ಲಿರುವ ವ್ಯಂಜನಕ್ಕೆ ಮಾತ್ರ ಅನ್ವಯಿಸುತ್ತದೆ ಎಂಬುದನ್ನು ಮರೆಯಕೂಡದು. ಆದ್ದರಿಂದ ಆದೇಶ ಸಂಧಿಯ ವ್ಯಾಖ್ಯೆಯನ್ನು ಈ ಕೆಳಗಿನಂತೆ ತಿಳಿಯಬಹುದು. ಸಂಧಿ ಕ್ರಿಯೆಯು ನಡೆಯುವಾಗ ಉತ್ತರ ಪದದ ಆದಿಯಲ್ಲಿರುವ ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದಕ್ಕೆ ಆದೇಶ ಸಂಧಿ ಎನ್ನುತ್ತಾರೆ. ಇಲ್ಲಿ ನಿಮಗೊಂದು ಪ್ರಶ್ನೆ ಮೂಡಿರಬಹುದು. ಹಾಗಾದರೆ ಆದೇಶ ಸಂಧಿಯನ್ನು ಮಾಡುವಾಗ ಯಾವ ಅಂಶ ಗಮನದಲ್ಲಿರಬೇಕು ಎಂದು. ಇದಕ್ಕೆ ಆದೇಶ ಸಂಧಿಯ ವಿವಿಧ ಪ್ರಭೇದಗಳಾಗಿರುವ ಗದಾಬದೇಶ ಸಂಧಿ, ವಕಾರಾದೇಶ ಸಂಧಿ, ಚ ಜ ಛ ಕಾರಾದೇಶ ಸಂಧಿಗಳು ಉತ್ತರ ಹೇಳಬಲ್ಲವಾಗಿವೆ. ಈಗ ಆ ಪ್ರಭೇದಗಳ ಪರಿಚಯವನ್ನು ತಿಳಿದುಕೊಳ್ಳೋಣ. ಗದಾಬದೇಶ ಸಂಧಿ. ಸಂಧಿ ಕ್ರಿಯೆಯು ನಡೆಯುವಾಗ ಉತ್ತರ ಪದದಲ್ಲಿರುವ ಕ ತ ಪ ವ್ಯಂಜನಗಳಿದ್ದಲ್ಲಿ ಗ ದ ಬ ವ್ಯಂಜನಗಳು ಕ್ರಮವಾಗಿ ಆದೇಶವಾಗಿ ಬರುವುದಕ್ಕೆ ಗದಾಬದೇಶ ಸಂಧಿ ಎನ್ನುತ್ತಾರೆ. ಅಂದರೆ ಉತ್ತರ ಪದದ ಆದಿಯಲ್ಲಿರುವ ಕ ವ್ಯಂಜನಕ್ಕೆ ಗ ವ್ಯಂಜನವು, ತ ವ್ಯಂಜನಕ್ಕೆ ದ ವ್ಯಂಜನವು ಮತ್ತು ಪ ವ್ಯಂಜನಕ್ಕೆ ಬ ವ್ಯಂಜನವು ಆದೇಶವಾಗಿ ಬರುತ್ತವೆ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಕ ತ ಪ ವ್ಯಂಜನಗಳು ವರ್ಗೀಯ ವ್ಯಂಜನಗಳಲ್ಲಿ 1, 4, 5ನೇ ವರ್ಗಗಳ ಮೊದಲ ಅಕ್ಷರವಾಗಿದ್ದು ಅದೇ ವರ್ಗದ 3ನೇ ಅಕ್ಷರವು ಆದೇಶವಾಗಿ ಬರುತ್ತದೆ. ಕ ಕೆ ಗ ಆದೇಶವಾಗಿ ಬರುವಾಗ ಬಲ ಕುಡಿಸು ಕಾಲು ಅಂದರೆ ಬಲಗಾಲು. ಇಲ್ಲಿ ಉತ್ತರ ಪದದಲ್ಲಿರುವ ಕ ವ್ಯಂಜನಕ್ಕೆ ಬದಲಾಗಿ ಅದೇ ವರ್ಗದ 3ನೆಯ ವ್ಯಂಜನ ಗ ಹೇಗೆ ಆದೇಶವಾಗಿ ಬಂದಿದೆ ಎಂಬುದನ್ನು ಗಮನಿಸಿ. ತ ಕೆ ದ ಆದೇಶವಾಗಿ ಬರುವುದಕ್ಕೆ ಮೈ ಕುಡಿಸು ತಪ್ಪು ಮೈದಪ್ಪು. ಪ ಕೆ ಬ ಆದೇಶವಾಗಿ ಬರುವಾಗ ಕಣ್ ಕುಡಿಸು ಪನಿ ಅಂದರೆ ಕಂಬನಿ. ಇದರಂತೆ ಗದಾಬದೇಶ ಸಂಧಿಗೆ ಅನೇಕ ಉದಾಹರಣೆಗಳನ್ನು ನೀಡಬಹುದು. ಇನ್ನು ಎರಡನೇ ಪ್ರಭೇದ ವಕಾರಾದೇಶ ಸಂಧಿ. ಸಂಧಿ ಕ್ರಿಯೆಯು ನಡೆಯುವಾಗ ಉತ್ತರ ಪದದ ಆದಿಯಲ್ಲಿರುವ ಪ ಬ ಮ ವ್ಯಂಜನಗಳಿಗೆ ವ ವ್ಯಂಜನವು ಆದೇಶವಾಗಿ ಬರುವುದಕ್ಕೆ ವಕಾರಾದೇಶ ಸಂಧಿ ಎನ್ನುತ್ತಾರೆ. ಉದಾಹರಣೆಯನ್ನು ಗಮನಿಸಿ. ಇನ್ನು ಮೂರನೆಯ ಪ್ರಭೇದ ಚ ಜ ಛ ಕಾರಾದೇಶ ಸಂಧಿ. ಉತ್ತರ ಪದದ ಆದಿಯಲ್ಲಿರುವ ಸಕಾರಕ್ಕೆ ಚಕಾರವು, ಜಕಾರವು, ಛಕಾರವು ಆದೇಶವಾಗಿ ಬಂದರೆ ಅದು ಚ ಜ ಛ ಕಾರಾದೇಶ ಸಂಧಿ ಆಗುತ್ತದೆ. ಈ ಛ ಜ ಛ ಕಾರಾದೇಶ ಸಂಧಿಯನ್ನು ಮಾಡುವಾಗ ಪೂರ್ವ ಪದದ ಕೊನೆಯಲ್ಲಿ ಯ ಮತ್ತು ಲ ವ್ಯಂಜನಗಳು ಇರಬಾರದು. ಉದಾಹರಣೆಗಳನ್ನು ಗಮನಿಸಿ. ಆತ್ಮೀಯರೇ, ಕನ್ನಡ ಸಂಧಿಗಳ ಬಗ್ಗೆ ಹಲವು ಸಂಚಿಕೆಗಳಲ್ಲಿ ನಾವು ವಿವರವಾಗಿ ತಿಳಿದುಕೊಂಡೆವು. ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.